ಹರಿ ಓಂ ನಮಸ್ಕಾರ ವೀಕ್ಷಕರೇ, ಜ್ಯೋತಿ ಬಳಿಗಾರ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಈ ದಿನ ನೋಡ್ರಿ, ಆಷಾಢ ಮಾಸದಲ್ಲಿ ಹಾಕುವಂತಹ ತಪ್ತ ಮುದ್ರೆ ಅಂದರೆ ಏನು, ಆಷಾಢ ಮಾಸದಲ್ಲೇ ಯಾಕೆ ಈ ಒಂದು ತಪ್ತ ಮುದ್ರೆಯನ್ನು ಹಾಕ್ತಾರೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಆ ಆಷಾಢ ಮಾಸದ ಮೊದಲ ಏಕಾದಶಿ ದಿವಸ ನೋಡ್ರಿ ತಪ್ತ ಮುದ್ರೆಯನ್ನು ಹಾಕಿಸಿಕೊಳ್ಳುವಂತಹ ಆಚರಣೆ ಏನಪ್ಪ ಅಂತಂದ್ರೆ ವೈಷ್ಣವ ಪಂಥದವರು ಪಾಲನೆ ಮಾಡ್ತಾರೆ. ನಾವು ಏನಂತಂದ್ರೆ ತಪ್ತ ಮುದ್ರೆಯನ್ನು ಹಾಕಿಸಿಕೊಳ್ಳುವುದರ ಪ್ರಯೋಜನ ಏನು ಮತ್ತು ತಪ್ತ ಮುದ್ರೆಯನ್ನು ಹಾಕಿಸಿಕೊಳ್ಳುವುದರ ಮಹತ್ವ ಏನು ಅನ್ನೋದನ್ನು, ಅದಕ್ಕೆ ಸಂಬಂಧಿಸಿರುವಂತಹ ನಿಯಮಗಳ ಏನು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ. ಹಾಗೆ ಅದರ ಮಹತ್ವ ಏನು ಅನ್ನೋದು ಕೂಡ ನೋಡೋಣಂತೆ. ತಪ್ತ ಮುದ್ರೆ ನೋಡ್ರಿ ಧಾರ್ಮಿಕ ಆಚರಣೆ ಅಂತಲೇ ಹೇಳ್ಬೋದು. ಈ ಒಂದು ತಪ್ತ ಮುದ್ರೆಯನ್ನು ಹಾಕಿಸಿಕೊಳ್ಳುವಂತಹ ಪದ್ಧತಿಯನ್ನು ನಾವು ಸಾಮಾನ್ಯವಾಗಿ ಏನಂತಂದ್ರೆ ವೈಷ್ಣವ ಪಂಥದವರು ಪಾಲನೆಯನ್ನು ಮಾಡ್ತಾರೆ. ಈ ಒಂದು ತಪ್ತ ಮುದ್ರೆಯನ್ನು ಹಾಕಿಸಿಕೊಳ್ಳೋದ್ರಿಂದ ಏನಂದ್ರೆ ರೋಗ ರುಜಿನಗಳು ದೂರ ಆಗುತ್ತೆ ಅಂತ ಒಂದು ನಂಬಿಕೆ. ಮತ್ತು ಅದರ ಜೊತೆಗೆ ಏನಂದ್ರೆ ಬಿಸಿಯಾದ ಲೋಹದಿಂದ ಏನಂದ್ರೆ ದೇಹದ ಮೇಲೆ ಈ ಒಂದು ಮುದ್ರೆಯನ್ನು ಹಾಕಲಾಗುತ್ತೆ. ವಿಷ್ಣುವಿನ ಶಂಖದ ಚಿಹ್ನೆಯನ್ನು ಮತ್ತು ಸುದರ್ಶನ ಚಕ್ರದ ಚಿಹ್ನೆಯನ್ನು ಏನಂತಂದ್ರೆ ಹಾಕಲಾಗುತ್ತೆ. ಅಂದರೆ ವಿಷ್ಣುವಿನ ಒಂದು ಚಿಹ್ನೆಗಳನ್ನು ಹಾಕ್ತಾರೆ ನೋಡ್ರಿ. ಅದನ್ನೇನಂತಂದ್ರೆ ಅವರು ತೋಳುಗಳ ಮೇಲೆ ಹಾಕಿಸಿಕೊಳ್ತಾರೆ. ತಮ್ಮ ತೋಳುಗಳ ಮೇಲೆ ಈ ಒಂದು ಚಿಹ್ನೆಗಳನ್ನು ಹಾಕಿಸಿಕೊಳ್ತಾರೆ. ಸಾಮಾನ್ಯವಾಗಿ ಏನಂದ್ರೆ ತಪ್ತ ಮುದ್ರೆಯನ್ನು ಶ್ರೀಕೃಷ್ಣನಿಗೆ ಅಥವಾ ವಿಷ್ಣುವಿಗೆ ಸಂಬಂಧಿಸಿರುವಂತಹ ದೇವಾಲಯಗಳಲ್ಲಿ, ಮಠಗಳಲ್ಲಿ ಹಾಕಲಾಗತ್ತೆ. ತಪ್ತ ಮುದ್ರೆಯನ್ನು ನೋಡ್ರಿ ಜನರು ವಿಷ್ಣು ಅಥವಾ ಕೃಷ್ಣನ ಆಶೀರ್ವಾದದ ಸಂಕೇತ ಅಂತಂದು ಪರಿಗಣಿಸ್ತಾರೆ. ಈ ಒಂದು ತಪ್ತ ಮುದ್ರೆಯನ್ನು ಹಾಕಿಸಿಕೊಳ್ಳೋದ್ರಿಂದ ಏನಂತಂದ್ರೆ ವಿಷ್ಣು ಮತ್ತು ಕೃಷ್ಣನ ವಿಶೇಷವಾದ ಆಶೀರ್ವಾದವನ್ನು ಪಡಿಬಹುದು ಅಂತಂದು ನಂಬಿಕೆ ನೋಡ್ರಿ. ತಪ್ತ ಮುದ್ರೆಯನ್ನು ಯಾವಾಗಲೂ ಏನಂದ್ರೆ ಆಷಾಢ ಮಾಸದ ಏಕಾದಶಿ ದಿನ ಹಾಕಲಾಗುತ್ತೆ. ಈ ಒಂದು ತಪ್ತ ಮುದ್ರೆಯನ್ನು ಹಾಕಿಸಿಕೊಳ್ಳಲು ಏನಂದ್ರೆ ಯಾವುದೇ ಒಂದು ಲಿಂಗ ಭೇದವಿಲ್ಲ. ಹೆಣ್ಮಕ್ಳು ಗಂಡ್ಮಕ್ಳು, ಸ್ತ್ರೀಯರಾಗಲಿ ಪುರುಷರಾಗಲಿ ಯಾರಾದ್ರೂ ಈ ಒಂದು ಮುದ್ರೆಯನ್ನು ಹಾಕಿಸ್ಕೊಳ್ಬೋದು. ಕೆಲವರು ಏನಂದ್ರೆ 5 ಮುದ್ರೆಗಳನ್ನು ಮತ್ತು ಇನ್ನು ಕೆಲವರು 2 ಮುದ್ರೆಗಳನ್ನು ತಮ್ಮ ಬಲಭುಜದ ಮೇಲೆ ಹಾಕಿಸ್ಕೊಳ್ತಾರೆ. ಈ ಒಂದು ತಪ್ತ ಮುದ್ರೆಯ ಮಹತ್ವ ಮತ್ತು ಚಿಹ್ನೆಗಳೇನು ಅನ್ನೋದನ್ನು ನೋಡೋಣ. ತಪ್ತ ಮುದ್ರೆಯನ್ನು ನೋಡ್ರಿ ಯಾವಾಗಲೂ ಶಂಖ ಮತ್ತು ಚಕ್ರದಂತಹ ಈ ಚಿತ್ರಗಳನ್ನು ಮುದ್ರೆ ಹಾಕಿಸಿಕೊಳ್ಳಲಾಗುತ್ತೆ. ಎಲ್ಲ ಚಿಹ್ನೆಗಳು ವಿಷ್ಣುದೇವನೊಂದಿಗೆ ಸಂಬಂಧವನ್ನು ಹೊಂದಿರುವಂತಹ ಮುದ್ರೆಗಳು. ಈ ಮುದ್ರೆ ಹಾಕಿಸಿಕೊಳ್ಳುವಂಥ ಆಚರಣೆಯನ್ನು ಆಷಾಢ ಮಾಸದ ಏಕಾದಶಿಯ ಟೈಮಲ್ಲಿ ಆಚರಿಸಲಾಗುತ್ತೆ. ಆಷಾಢ ಮಾಸದ ಸಮಯದಲ್ಲಿ ನೋಡ್ರಿ ಈ ಆಚರಣೆಯನ್ನು ಪಾಲಿಸಲಾಗುತ್ತೆ. ಅದರಲ್ಲೂ ವಿಶೇಷವಾಗಿ ಆಷಾಢ ಮಾಸದ ಏಕಾದಶಿ ದಿನ ಉತ್ತರಾದಿ ಮಠಗಳಲ್ಲಿ ಏನಂದ್ರೆ ಚಿನ್ನದ ಲೋಹವನ್ನು ಬಳಸಿಕೊಂಡು ಈ ಒಂದು ಚಿಹ್ನೆಯ ಮುದ್ರೆಯನ್ನು ಹಾಕಲಾಗುತ್ತೆ ನೋಡ್ರಿ. ತಪ್ತ ಮುದ್ರೆಯನ್ನು ಹಾಕಿಸಿಕೊಳ್ಳೋದ್ರಿಂದ ಏನಂದ್ರೆ ವ್ಯಕ್ತಿ ಏನಪ್ಪ ಅಂದ್ರೆ ದೈಹಿಕ ಶುದ್ಧತೆಯನ್ನು ಪಡ್ಕೊತಾನೆ ಮತ್ತು ಜನ್ಮಗಳ ಒಂದು ಪಾಪ ಪರಿಹಾರ ಆಗುತ್ತೆ ಅನ್ನೋವಂಥ ಒಂದು ನಂಬಿಕೆ. ಮತ್ತು ಈ ಮುದ್ರೆ ನೋಡ್ರಿ ಜನರ ಒಂದು ನರಮಂಡಲದ ಮೇಲೆ ಧನಾತ್ಮಕ ಪರಿಣಾಮ ಬೀರುತ್ತೆ ಅನ್ನೋವಂಥ ಒಂದು ಹಿಂದಿಂದ ಬಂದಿರುವಂತಹ ನಂಬಿಕೆ ಅಂತಲೇ ಹೇಳ್ಬೋದು. ಮತ್ತು ಈ ಒಂದು ತಪ್ತ ಮುದ್ರೆಯ ಬಗ್ಗೆ ಏನಂದ್ರೆ ಪೌರಾಣಿಕ ಹಿನ್ನೆಲೆ ನೋಡೋದಾತಪ್ಪ ಅಂದ್ರೆ ಪುರಾಣ ಕಥೆಗಳ ಪ್ರಕಾರ ಏನಂದ್ರೆ ಋತಾಸುರನಿಂದ ಸೋತ ಇಂದ್ರಾದಿ ದೇವತೆಗಳಿಗೆ ಏನಂದ್ರೆ ಮಹಾವಿಷ್ಣು ತನ್ನ ಶಂಖ ಚಕ್ರಾದಿ ಆಯುಧಗಳನ್ನು ನೀಡಿ ದೈತ್ಯರೊಡನೆ ಯುದ್ಧ ಮಾಡಿ ವಿಜಯವನ್ನು ಪಡ್ಕೊಳ್ಳುವಂತೆ ಸೂಚನೆಯನ್ನು ನೀಡ್ತಾನೆ. ವಿಷ್ಣು ದೇವನ ಈ ಒಂದು ಆಜ್ಞೆ ಪ್ರಕಾರ ಏನಂದ್ರೆ ಅವರು ಆಯುಧಗಳನ್ನು ಬಳಸಿಕೊಂಡು ಅಸುರನನ್ನು ಸಂಹಾರ ಮಾಡ್ತಾರೆ. ಅಂದಿನಿಂದ ಏನಂದ್ರೆ ಕಾಮ, ಕ್ರೋಧ, ಆಂತರಿಕ ವೈರ್ಯಗಳನ್ನು ಜಯಿಸಲು ಏನಂದ್ರೆ ಮುದ್ರಾಧಾರಣೆ ಅಗತ್ಯ ಅನ್ನುವಂತಹ ನಿಯಮ ಏನಂದ್ರೆ ವೈಷ್ಣವರಿಗೆ ಶಾಶ್ವತ ಆಯಿತು ಅಂತಂದು ಹೇಳಲಾಗುತ್ತೆ. ಈ ಒಂದು ತಪ್ತ ಮುದ್ರೆ ಹಾಕುವಾಗ ಕೆಲವರು ಏನಂದರೆ ಮಂತ್ರವನ್ನು ಕೂಡ ಪಠನೆಯನ್ನು ಮಾಡ್ತಾರೆ. ತಪ್ತ ಮುದ್ರೆ ಅನ್ನುವಂಥದ್ದು ಇದು ನಿನ್ನೆ ಮೊನ್ನೆಯಿಂದ ಬಂದಿರುವಂಥ ಆಚರಣೆ ಅಲ್ಲ ನೋಡ್ರಿ, ಸಂಪ್ರದಾಯ. ಇದು ಹಿಂದಿನಿಂದ ಬಂದಿರುವಂತಹ ಒಂದು ಆಚರಣೆ. ಶತಮಾನಗಳಿಂದಲೂ ಕೂಡ ಏನಂದ್ರೆ ಈ ಒಂದು ಸಂಪ್ರದಾಯ ಐತಿ. ಈ ಒಂದು ತಪ್ತ ಮುದ್ರೆ ಕುರಿತು ಏನಂದ್ರೆ ಋಗ್ವೇದ, ಮಹಾಭಾರತ, ಪದ್ಮಪುರಾಣ ಸೇರಿದಂತೆ ಏನಂದ್ರೆ ಅನೇಕ ಗ್ರಂಥಗಳಲ್ಲಿ ನಾವು ಈ ಒಂದು ಆಚರಣೆಯ ಬಗ್ಗೆ ಉಲ್ಲೇಖ ಐತಿ. ತಪ್ತ ಮುದ್ರೆಯನ್ನು ಹಾಕಿಸಿಕೊಳ್ಳುವ ಸಮಯದಲ್ಲಿ ನೋಡ್ರಿ ಕೆಲವರು ಮಂತ್ರಗಳನ್ನು ಪಠನೆಯನ್ನು ಮಾಡ್ತಾರೆ. ಮತ್ತು ಮಂತ್ರಗಳ ಮೂಲಕ ನೋಡ್ರಿ ತಪ್ತ ಮುದ್ರೆಯನ್ನು ಹಾಕಿದಾಗ ಅದು ದೈವಿಕ ಒಂದು ಶಕ್ತಿಯನ್ನು ಪಡೆದುಕೊಳ್ತದೆ ಅನ್ನೋವಂಥದ್ದು ಕೂಡ ಐತೆ ನೋಡ್ರಿ. ಈ ಒಂದು ತಪ್ತ ಮುದ್ರೆಯ ಪ್ರಯೋಜನಗಳು ಕೂಡ ಅಷ್ಟೇ ಇದಾವಂತಲೇ ಹೇಳ್ಬೋದು. ತಪ್ತ ಮುದ್ರೆಯನ್ನು ಹಾಕಿಸಿಕೊಳ್ಳುವುದರಿಂದ ದೈಹಿಕ ಶಕ್ತಿಯಲ್ಲಿ ಸಮತೋಲನವನ್ನು ಕಾಪಾಡಿಕೊಳ್ಳಲು ಅದು ಸಹಾಯ ಆಗುತ್ತೆ. ಮತ್ತು ಅದರ ಜೊತೆಗೆ ಒತ್ತಡವನ್ನು ಕಡಿಮೆ ಮಾಡಿ ಏನಂದ್ರೆ ಮಾನಸಿಕ ಶಾಂತಿಯನ್ನು ತಂದುಕೊಡೋದು. ಮತ್ತು ವ್ಯಕ್ತಿಯಲ್ಲಿ ಏನಾದರೂ ಏಕಾಗ್ರತೆ ಕೊರತೆ ಇದ್ದರೆ ಅದು ಹೆಚ್ಚಿಸಲು ಕೂಡ ಸಹಕಾರಿಯಾಗುತ್ತೆ ಅಂತಂದು ನಂಬ್ತಾರೆ ನೋಡ್ರಿ. ಈ ಒಂದು ಮುದ್ರೆಯನ್ನು ಹಾಕಿಸಿಕೊಳ್ಳೋದ್ರಿಂದ ವ್ಯಕ್ತಿಯ ಒಂದು ಆಧ್ಯಾತ್ಮಿಕ ಬೆಳವಣಿಗೆ ಹೊಂತಾನಂತ ಒಂದು ನಂಬಿಕೆ ಐತಿ.
ಇದೇನಂದ್ರೆ ಪ್ರಾಚೀನ ಧರ್ಮ ಗ್ರಂಥಗಳಲ್ಲಿ ಮತ್ತು ಸಂಪ್ರದಾಯದಲ್ಲಿ ಏನಂದ್ರೆ ಆಧ್ಯಾತ್ಮಿಕ ಶುದ್ಧೀಕರಣಕ್ಕೆ ಹೆಚ್ಚು ಸಹಕಾರಿ ಅಂತಲೇ ಹೇಳ್ಬೋದು. ಈ ಆಚರಣೆ ನೋಡಿರಿ ವ್ಯಕ್ತಿಯನ್ನು ದೈಹಿಕವಾಗಿ ಮಾತ್ರ ಅಲ್ಲ ಆಧ್ಯಾತ್ಮಿಕವಾಗಿ ವೃದ್ಧಿಯಾಗುವಂತೆ ಮಾಡುತ್ತೆ. ಮತ್ತು ಅದ್ರ ಜೊತೆಗೆ ಸ್ಕಂದ ಪುರಾಣದಲ್ಲಿ ಹೇಳಿರೋ ಪ್ರಕಾರ ಏನಂದ್ರೆ ಯಾವ ವ್ಯಕ್ತಿಯ ದೇಹದ ಮೇಲೆ ಶಂಖಚಕ್ರಗಳು ಇರ್ತಾವೋ ಆ ವ್ಯಕ್ತಿಯ ದೇಹ ಏನಂದ್ರೆ ವಿಶೇಷವಾದ ಒಂದು ದೈವಿಕ ಶಕ್ತಿಯನ್ನು ಹೊಂದಿರುತ್ತೆ ಅಂತಂದು ಹೇಳಲಾಗುತ್ತೆ. ಇದಿಷ್ಟು ಏನಪ್ಪ ಅಂತಂದ್ರೆ ತಪ್ತ ಮುದ್ರೆಯ ಒಂದು ಮಾಹಿತಿ ನೋಡ್ರಿ. ಈ 2026ರಲ್ಲಿ ನೋಡ್ರಿ ಈ ಒಂದು ತಪ್ತ ಮುದ್ರಾಧಾರಣೆ ಯಾವಾಗಂತಂದ್ರೆ ಇದೇ ಜುಲೈಯಲ್ಲಿ ನೋಡ್ರಿ ಆಷಾಢ ಮಾಸದ ಏಕಾದಶಿ ದಿವಸ ಶಯನಿ ಏಕಾದಶಿ ದಿನ ಜುಲೈ 25ನೇ ತಾರೀಕು ಇರ್ತದೆ ನೋಡ್ರಿ. ಇದು ಪ್ರತಿ ವರ್ಷ ಆಷಾಢ ಮಾಸದ ಏಕಾದಶಿ ದಿವಸ ಇರ್ತದೆ. ಈ ಒಂದು ಅಂದರೆ ಕೆಲವು ಉತ್ತರಾದಿ ಮಠಗಳಲ್ಲಿ ಇದನ್ನು ಹಾಕ್ತಾರೆ ನೋಡ್ರಿ ತಪ್ತ ಮುದ್ರೆಯನ್ನು. ಈ ಮಾಹಿತಿ ಇಷ್ಟ ಆಗಿತ್ತಪ್ಪ ಅಂದ್ರೆ ವಿಡಿಯೋಕ್ಕೊಂದು ಲೈಕ್ ಕೊಡಿರಿ, ಶೇರ್ ಮಾಡಿರಿ, ಕಮೆಂಟ್ ಹಾಕಿರಿ. ಹಾಗೆ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡ್ರಿ. ಮತ್ತು ನಾನು ಹೊಸ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.